ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ವಾಸವಿ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಶ್ರೀ ವಾಸವಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀ ಸಾಯಿಬಾಬಾ ಮೂಲ ವಿಗ್ರಹಕ್ಕೆ 108 ಕಲಶಗಳ ಹಾಲಿನ ಅಭಿಷೇಕ, ವಿಶೇಷ ಪೂಜೆ ಹಾಗೂ ಅಲಂಕಾರವನ್ನು ಭಕ್ತಿಭಾವದಿಂದ ನೆರವೇರಿಸಲಾಯಿತು. ಖ್ಯಾತ ಜ್ಯೋತಿಷಿಗಳು ಹಾಗೂ ಪುರೋಹಿತರಾದ ವೇದಬ್ರಹ್ಮ ಶ್ರೀ ರಾಘವೇಂದ್ರ ಭಟ್ ಅವರ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿ ಭಗವದ್ಗೀತೆ ಪಾರಾಯಣ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಡೆಸಿದರು. ಶ್ರೀ ವಾಸವಿ ಸೇವಾ ಸಮಿತಿ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಭೀಮ್ ರಾಜೇಶ್ ಅವರ ಮಾರ್ಗದರ್ಶನದಲ್ಲಿ ನೂರಾರು ಭಕ್ತರು ಶ್ರೀ ಸಾಯಿಬಾಬಾ ಮೂರ್ತಿಯನ್ನು ತಮ್ಮ ತಲೆಯ ಮೇಲೆ ಹೊತ್ತು ದೇವಸ್ಥಾನದ ಆವರಣದಲ್ಲಿ ಭಕ್ತಿಪೂರ್ವಕ ಮೆರವಣಿಗೆ ನಡೆಸಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಬಳಿಕ ಭಕ್ತರು ತಮ್ಮ ಕೈಯಿಂದಲೇ ಸಾಯಿಬಾಬಾ ಮೂರ್ತಿಗೆ ಹಾಲಿನ ಅಭಿಷೇಕ ಸಲ್ಲಿಸಿ ಪುಣ್ಯ ಸಂಪಾದಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ವಾಸವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಎಲ್ಲ ದೇವತೆಗಳ ವಿಗ್ರಹಗಳಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಗಳು ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಂತ್ಯದಲ್ಲಿ ಆಗಮಿಸಿದ್ದ ಎಲ್ಲ ಭಕ್ತರಿಗೆ ಮಹಾಪ್ರಸಾದವನ್ನು ವಿತರಿಸಲಾಯಿತು. ಧಾರ್ಮಿಕ ಸಂಭ್ರಮ, ಭಕ್ತಿ ಭಾವ ಮತ್ತು ಆಧ್ಯಾತ್ಮಿಕ ವಾತಾವರಣದ ನಡುವೆ ಗುರುಪೂರ್ಣಿಮೆ ಆಚರಣೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಓಂ ಸಾಯಿರಾಮ್, ಜೈ ವಾಸವಿ. ನನ್ನ ಹೆಸರು ಭೀಮ್ ರಾಜೇಶ್ ಅಂತ. ನಾನು ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿದ್ದೀನಿ. ಇವತ್ತು ಗುರುಪೌರ್ಣಮಿ ಪ್ರಯುಕ್ತ ನಾವು ನಮ್ಮ ವಾಸವಿ ದೇವಸ್ಥಾನದಲ್ಲಿ ಸಾಯಿಬಾಬಾಗೆ ಬೆಳಗ್ಗೆ 7:15ಗೆ 108 ಕಲಶಗಳಿಂದ ಹಾಲಿನ ಅಭಿಷೇಕ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ಮಹಿಳಾ ತಂಡದಿಂದ ಭಗವದ್ಗೀತಾ ಕಾರ್ಯಕ್ರಮ ನಡೀತಾ ಇದೆ. ಅದಾದಮೇಲೆ ಸಾಯಂಕಾಲ ಜುಗಲ್ಬಂದಿ ವಾಸವಿ ಸಾಯಿಬಾಬಾ ದೇವ್ರದ ಗುರುಪೌರ್ಣಮಿ ಪ್ರಯುಕ್ತ ಗುರುವಿಗೆ ಸಂಬಂಧಪಟ್ಟಿರೋ ಹಾಡುಗಳನ್ನ ಜುಗಲ್ಬಂದಿ ಕಾರ್ಯಕ್ರಮ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ 9:30 ತನಕ ಕಾರ್ಯಕ್ರಮ ನಡೆಯುತ್ತೆ. ಮತ್ತು 6:30 ಸಾಯಂಕಾಲ 7:00ವರೆಗೆ ಸಾಯಿಬಾಬಾಗೆ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು 9 ಗಂಟೆ ಮೇಲೆ ಎಲ್ಲರೂ ಭಕ್ತಾದಿಗರಿಗೆ ಮಹಾಪ್ರಸಾದ ವಿನಿಯೋಗನೂ ಇರುತ್ತೆ. ದಯವಿಟ್ಟು ಭಕ್ತಾದಿಗರು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರೋರು ಇನ್ನು ಆ ಕಡೆಯಿಂದ ಯಾರಾದರೂ ಬರೋರಿದ್ದರೆ ದಯವಿಟ್ಟು ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಾಸವಿ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ಪ್ರಾರ್ಥನೆ ಮಾಡಿ ಬಾಬಾ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮನ್ನೆಲ್ಲನೂ ಮನವಿ ಮಾಡ್ತಾಯಿದ್ವಿ. ನಮಸ್ಕಾರ. ಭೂಮಂಡಲದಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ನೆಲೆಸಿದ್ರೂ ಕೂಡ ಗುರುವಿನ ಅನುಗ್ರಹ ಇಲ್ಲದೆ ಯಾವ ಕಾರ್ಯಕ್ರಮಗಳು ಯಶಸ್ವಿಯಾಗಲ್ಲ ಅನ್ನೋ ಒಂದು ಮಾತಿದೆ, ಏನು ಹೇಳ್ತೀವಿ? ಹೌದು, ಇವಾಗ ನಮಗೆ ಗುರುವಿನ ಅನುಗ್ರಹ ಇಲ್ಲ ಅಂದರೆ ಯಾವ ಕಾರ್ಯಕ್ರಮಗಳು ನಡೆಯಲ್ಲ. ನಾವು ಹುಟ್ಟಿರೋ ಟೈಮ್ನಿಂದನೂ ನಾವು ಒಂದು ಮಾತೃಮೂರ್ತಿ ನಮ್ಮ ಗುರುವು ಥರನೇ. ನಮಗೆ ಫಸ್ಟು ಗುರು ಬಂದುಬಿಟ್ಟು ನಮ್ಮ ಮಾತೃಮೂರ್ತಿ. ಅವರು ನಮಗೆ ಮಾತೃಮೂರ್ತಿ ಹೇಳ್ಕೊಡ್ತಾರೆ ಯಾವ ಥರ ಇರಬೇಕು, ಏನು ಮಾಡಬೇಕು, ಯಾವ ಥರ ಬೆಳಿಬೇಕು ಅಂತ. ಅದಾದಮೇಲೆ ನಾವು ವಿದ್ಯಾಭ್ಯಾಸ ಮಾಡುವಾಗ ಮತ್ತು ಸ್ಕೂಲ್ನಲ್ಲಿ ಗುರುಗಳಿಗೆ ಹೇಳ್ಕೊಡ್ತಾರೆ. ಸ್ವಲ್ಪ ವಯಸ್ಸಾದ ಮೇಲೆ ನಾವು ಮತ್ತು ನಮ್ಮ ತಂದೆನೇ ನಮ್ಮ ಗುರು ಆಗ್ತಾರೆ. ಅವರು ನಾವು ಸಮಾಜದಲ್ಲಿ ಯಾವ ಥರ ಇರಬೇಕು ಅಂತ ತಂದೆಯವರು. ಮತ್ತು ವ್ಯಾಪಾರ ಮಾಡೋರು ನಮ್ಮ ಆರ್ಯವೈಶ್ಯರು, ವಾಸವಿ ದೇವಸ್ಥಾನ ಅಂದರೆ ಆರ್ಯವೈಶ್ಯರು ವ್ಯಾಪಾರನಲ್ಲಿ ಎಲ್ಲ ಸಿದ್ಧಿವಾಸಿಗಳು. ಆ ವ್ಯಾಪಾರನ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡೋದು ತಂದೆಯವರು. ಹಂಗೆ ನಮಗೆ ಯಾವ ಕಾರ್ಯಕ್ರಮ ಆದ್ರೂ ಗುರುವು ಬೇರೆ ಬೇರೆ ರೂಪದಲ್ಲಿ ನಮಗೆ ಎಲ್ಲನೂ ಹೇಳ್ಕೊಟ್ಟು ನಮಗೆ ಒಳ್ಳೆ ಭವಿಷ್ಯ ಕೊಡೋದಕ್ಕೆ ಗುರುವೇ ಮುಖ್ಯ ಕಾರಣ. ಅದಕ್ಕೆ ಗುರುಪೌರ್ಣಮಿ ದಿನ ನಮ್ಮ ಗುರುಗಳನ್ನು ಮತ್ತು ಎಲ್ಲರೂ ನಾವು ಪೂಜೆ ಮಾಡಿ ಅವ್ರನ್ನ ಆಶೀರ್ವಾದ ತಗೋಬೇಕು ಅಂತ ಮನವಿ ಮಾಡ್ತಾಯಿದ್ವಿ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲಾಗಿರ್ತಕ್ಕಂಥ ಈ ವಾಸವಿ ದೇವತೆ ಹಾಗೂ ವಾಸವಿ ದೇವಾಲಯದ ವಿಶೇಷತೆ ಏನು? ನಾವು ಮಹಾಲಕ್ಷ್ಮಿ ಲೇಔಟ್ ವಾಸವಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 29 ವರ್ಷ ಆಗಿದೆ. ಬಟ್ ನಾವು ಸಾಯಿಬಾಬಾನ ಪ್ರತಿಷ್ಠೆ ಮಾಡಿ 3 ವರ್ಷ ಆಗಿದೆ. 29 ವರ್ಷ ನಾವು ವಾಸವಿ ದೇವಿನ ಪ್ರತಿಷ್ಠಾಪನೆಯಾಗಿ 29 ವರ್ಷ ಆಗಿದೆ. ಇಲ್ಲಿ ನಮ್ಮ ಆರ್ಯವೈಶ್ಯರು ಜನಾಂಗರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ತುಂಬ ಜನ ಇದ್ದಾರೆ. ಯಾಕಂದರೆ ಪಕ್ಕದಲ್ಲಿ ನಮಗೆ APMC ಯಾರ್ಡ್ ಇದೆ. ಅದಕ್ಕೋಸ್ಕರ ಎಲ್ಲ ವ್ಯಾಪಾರಸ್ಥರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಾಸವಿ ದೇವಸ್ಥಾನ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳ ಒಂದು ಬೇಡಿಕೆಗಳು ಸಾಕಷ್ಟು ಈಡೇರಿದೆ, ಕಷ್ಟಕಾರ್ಪಣ್ಯಗಳು ನಿವಾರಣೆ ಆಗಿದೆ ಅನ್ನೋ ಮಾತಿದೆ, ಈ ಬಗ್ಗೆ? ಹೌದು, ಇಲ್ಲಿ ನಮ್ಗೆ ವಾಸವಿ ದೇವಸ್ಥಾನಕ್ಕೆ ಆರ್ಯವೈಶ್ಯ ಜನಾಂಗನೇ ಮಾತ್ರ ಅಲ್ಲ, ಎಲ್ಲ ಜನಾಂಗದವರು ಬಂದು ದರ್ಶನ ಮಾಡ್ಕೊತಾರೆ. ನಮ್ಮದು ವಾಸವಿ ದೇವಸ್ಥಾನ ಅಂದರೆ ಒಂದು ಶಾಂತ ಸ್ವರೂಪಿ. ನಮಗೆ ವಾಸವಿ ದೇವಿ ಚರಿತ್ರೆ ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ.
ಅವ್ರನ್ನ ಇದು ಮಾಡುವಾಗ ಅವರು ಆತ್ಮಾರ್ಪಣೆ ಮಾಡಿಕೊಂಡು ವಾಸವಿ ಆತ್ಮಾರ್ಪಣೆ ದಿನನ ಆಚರಿಸ್ತೀವಿ. ಇಲ್ಲಿಗೆ ಬಂದಿರೋರು ಶಾಂತಿಯುತವಾಗಿ ಅಮ್ಮನವ್ರನ್ನ ಬೇಡಿಕೆ ಮಾಡಿರೋರನ್ನ ಅವ್ರದ್ದು ಎಲ್ಲರದು ಅವರು ಏನು ಬೇಡಿಕೆ ಇರುತ್ತೋ ಅದೆಲ್ಲನೂ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ. ವಾಸವಿ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಯಾವ್ಯಾವ ದಿನ ನಡೆಯುತ್ತೆ? ಇವಾಗ ಮೇಯ್ನು ವಾಸವಿ ದೇವಸ್ಥಾನದಲ್ಲಿ ಪೂಜೆಗಳು ಅಂದರೆ ಒಂದು ವಾಸವಿ ಆತ್ಮಾರ್ಪಣಾ ದಿನ ಅಂತ ಮಾಡ್ತೀವಿ. ಅಂದರೆ 102 ಗೋತ್ರಗಳ ವಾಸವಿ ಏನು ಗೋತ್ರಗಳಿರೋ ಅವರು ವಾಸವಿ ದೇವಿಯ ಜೊತೆ ಆವತ್ತು ಹೋಮಗುಂಡದಲ್ಲಿ ಆತ್ಮಾರ್ಪಣೆ ಮಾಡ್ಕೊಂಡಿರ್ತಾರೆ. ವಾಸವಿ ದೇವಿಯ ಚರಿತ್ರೆ ತಾವು ಎಲ್ಲರೂ ಕೇಳಿರ್ತೀರ. ಮತ್ತು ಇನ್ನೊಂದು ಬಂದುಬಿಟ್ಟು ದಸರಾ ನವರಾತ್ರಿಗಳು ತುಂಬ ಚೆನ್ನಾಗಿ ಮಾಡ್ತೀವಿ. ಆ ದೇವಿಗೆ ಸಂಬಂಧಪಟ್ಟಿರೋದಂದರೆ ನವರಾತ್ರಿಗಳು, ದಸರಾ ನವರಾತ್ರಿಗಳು ತುಂಬ ಚೆನ್ನಾಗಿ ಮಾಡ್ತೀವಿ. ಇಲ್ಲಿ ನಾವು ಗುರುಪೌರ್ಣಮಿನೂ ಚೆನ್ನಾಗಿ ನಿರ್ವಹಿಸ್ಕೊಂಡು, ಯಾಕಂದರೆ ಬಾಬಾನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿ ಗುರುಪೌರ್ಣಮಿನೂ ಚೆನ್ನಾಗಿ ನಡೆಸ್ಕೊಂಡು ಬರ್ತೀವಿ. ಮತ್ತು ಇಲ್ಲಿ ನಮಗೆ ಈ ದೇವಸ್ಥಾನದಲ್ಲಿ ತಾವು ನೋಡ್ಬೋದು ಆಲ್ರೆಡಿ ಗಣೇಶನೂ ಇದ್ದಾರೆ, ಹನುಮಾನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದಕ್ಕೆ ಸಂಕಷ್ಟಿ ಎವ್ರಿ ತಿಂಗಳು ನಾವು ಸಂಕಷ್ಟಿ ಚತುರ್ಥಿ ಮಾಡ್ತೀವಿ, ಮತ್ತು ಹನುಮಾನ್ ಜಯಂತಿ ಮಾಡ್ತೀವಿ. ಮತ್ತು ನಮ್ಮ ವಾಸವಿ ದೇವಿಗೆ ಶುಕ್ರವಾರ ತುಂಬ ಪ್ರಾಮುಖ್ಯತೆ. ಅದಕ್ಕೆ ಶುಕ್ರವಾರ ಸಾಯಂಕಾಲ ನಾವು ಅಷ್ಟದಳ ಪದ್ಮ ಪೂಜೆ ಅಂತ ಮಾಡ್ತೀವಿ. ನೀವು ಅಷ್ಟದಳ ಪದ್ಮ ಪೂಜೆ ಅಂದರೆ 108 ಬಂಗಾರು ಹೂದಲ್ಲಿ ವಾಸವಿ ದೇವಿಗೆ ಅರ್ಚನೆ ಮಾಡ್ತೀವಿ, ಅಷ್ಟದಳ ಪದ್ಮ ಪೂಜೆ. ಮತ್ತು ಆವತ್ತು ವಾಸವಿ ದೇವಿಗೆ ಉಯ್ಯಾಲೋತ್ಸವ ಇರುತ್ತೆ. ಶುಕ್ರವಾರ ಸಾಯಂಕಾಲ 7:30 8:30 ತನಕ ಈ ಕಾರ್ಯಕ್ರಮ ಇರುತ್ತೆ. ಆವತ್ತು ವಿಶೇಷವಾಗಿ 18 ರೀತಿ ಮಂಗಳಾರತಿ ಮಾಡ್ತೀವಿ. ಅಂದರೆ ಸೂರ್ಯನ ಮಂಗಳಾರತಿ ಅಂತ ಇರುತ್ತೆ, ಮತ್ತು ವಿಷ್ಣು ಮಂಗಳಾರತಿ ಅಂತ ಎಲ್ಲನೂ ಮಂಗಳಾರತಿ 18 ರೀತಿಯ ಮಂಗಳಾರತಿ ಮಂಗಲ ವಾಣಿಜ್ಯಾಲ ಜೊತೆಗೆ ಆವತ್ತು ಇದಾಗುತ್ತೆ, ಮಂಗಳಾರತಿ ಆಗುತ್ತೆ. ಅದಾದಮೇಲೆ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಇಲ್ಲ, ಎಲ್ಲರೂ ನಾವು ಮನುಷ್ಯ ಜನ್ಮ ಹುಟ್ಟಿದ ಮೇಲೆ ನಾವು ಗುರುಪೌರ್ಣಮಿನ ಆಚರಿಸಬೇಕು. ನಾನು ಆವಾಗಲೇ ಹೇಳ್ದಂಗೆ ಗುರುಪೌರ್ಣಮಿ ತುಂಬ ಪ್ರಾಮುಖ್ಯತೆ ಇದೆ. ಎಲ್ಲರೂ ಗುರುವನ್ನ ಪ್ರಾರ್ಥನೆ ಮಾಡಿ ಅವ್ರದ್ದು ಆಶೀರ್ವಚನೆ ಮಾಡಿ ಅದ್ರ ಮಾಡಿದ್ರಿಂದ ಆ ಫಲಿತವನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಮನವಿ ಮಾಡ್ತೀವಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ಆಷಾಢ ಮಾಸದ ಪೂರ್ಣಿಮೆ, ಅದನ್ನು ನಾವು ವ್ಯಾಸ ಪೂರ್ಣಿಮೆ ಅಂತ ಕರಿತೇವೆ. ವ್ಯಾಸರು ಇವತ್ತಿನ ದಿವಸ ಈ ಒಂದು ಭೂಮಿಯ ಮೇಲೆ ಆ ಒಂದು ವೇದವನ್ನು 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಹಾಗಾಗಿ ವ್ಯಾಸ ಪೂರ್ಣಿಮೆ ಅಂತ ನಾವು ಇದನ್ನು ವಿಶೇಷವಾಗಿ ನಾವಿದನ್ನು ಕರಿತೇವೆ. ಹಾಗೆ ಈ ಒಂದು ವ್ಯಾಸ ಪೂರ್ಣಿಮೆಯಂದು ನಾವು ಏನು ಒಂದು ಗುರುಗಳ ಅನುಗ್ರಹವನ್ನು ಪಡಿಬೇಕು, ಆ ಗುರುಗಳ ಅನುಗ್ರಹ ಯಾವುದೇ ಒಂದು ಪೂಜೆ ಅಥವಾ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿದರೆ ಅತ್ಯಂತ ಆ ಒಂದು ಭಗವಂತನ ಗುರುವಿನ ಅನುಗ್ರಹ ಪ್ರಾಪ್ತಿ ಆಗ್ತದೆ ಅಂಥೇಳಿ ಹೇಳ್ತದೆ. ಹಾಗೆ ಮಠಮಾನ್ಯಾದಿಗಳಲ್ಲೂ ಕೂಡ ನಮ್ಮ ಶೃಂಗೇರಿ ಗುರು ಪರಂಪರೆ ಇರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಇವರೆಲ್ಲರೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಇಟ್ಕೊಂಡಿರ್ತಾರೆ. ಚಾತುರ್ಮಾಸ ವ್ರತದ ಮೌನಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ದಿವಸದಲ್ಲಿ ಈ ಒಂದು ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಆ ಗುರುವಿನ ಅನುಗ್ರಹ ಪಡೆದು ಎಲ್ಲರೂ ಆ ಒಂದು ಗುರುವಿನ ಅನುಗ್ರಹ ಪಡೆದು ತಮ್ಮ ಗುರಿಯತ್ತ ಸಾಗಬೇಕು. ಯಾಕೆಂತಂದರೆ ಒಂದು ಗುರಿ ಇರಬೇಕು, ಆ ಗುರಿನ ತಲುಪಲಿಕ್ಕೆ ಗುರುವಿನ ಅನುಗ್ರಹ ಬೇಕು. ಆದ್ದರಿಂದ ಆ ಒಂದು ಗುರುಗಳ ಸಾನ್ನಿಧ್ಯ ನಮ್ಮೆಲ್ಲರಿಗೂ ಕೂಡ, ಭಕ್ತಾದಿಗಳಿಗೂ ಕೂಡ ಎಲ್ಲರಿಗೂ ಅನುಕೂಲ ಆಗಲಿ, ಆ ಗುರುವಿನ ಅನುಗ್ರಹ ಸಿಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ದೇವಾಲಯದಲ್ಲಿ ವಿಶೇಷವಾಗಿ ಗುರುಪೂರ್ಣಿಮೆ ಪ್ರಯುಕ್ತವಾಗಿ ಏನೇನು ವಿಶೇಷ ಕಾರ್ಯ? ಇವತ್ತಿನ ದಿವಸ ಗುರುಪೂರ್ಣಿಮೆಯಂದು ವಾಸವಿ ಕನ್ಯಕಾ ಪರಮೇಶ್ವರಿ ಮಹಾಲಕ್ಷ್ಮಿ ಲೇಔಟು ಇಲ್ಲಿ ಪ್ರತಿ ದಿವಸ ನಿತ್ಯ ಪೂಜೆ, ಅಮ್ಮನವರಿಗೆ ಅಭಿಷೇಕ, ಮತ್ತು ಆ ಒಂದು ಸಾಯಿಬಾಬಾ ಮೂರ್ತಿಗೆ 108 ಕಲಶಗಳಿಂದ ಅಂತಂದರೆ 101 ಲೀಟರ್ ಹಾಲುಗಳಿಂದ ಆ ಒಂದು ಕಲಶಾಭಿಷೇಕವನ್ನು ಮಾಡಿ ರುದ್ರ ಪಾರಾಯಣವನ್ನು ಮಾಡಿ ನಂತರದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡುತ್ತಿದ್ದಾರೆ. ಹಾಗೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಇವತ್ತಿನ ದಿವಸ ಸಂಜೆಯ ದಿವಸ ವಿಶೇಷವಾಗಿ ಭಜನೆ ಕಾರ್ಯಕ್ರಮ, ಮತ್ತು ಪೂರ್ಣಿಮೆಯಂದು ಸಾಮಾನ್ಯವಾಗಿ ಎಲ್ಲ ಕಡೆ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥ ಹಾಗೆ ಪ್ರತಿ ಪೂರ್ಣಿಮೆಯಂದು ಸತ್ಯನಾರಾಯಣ ಪೂಜೆಯನ್ನು ಕೂಡ ಇಲ್ಲಿ ಮಾಡಲಿದ್ದೇವೆ.
ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಪಾಲ್ಗೊಂಡಂತಹ ಆ ಭಕ್ತಾದಿಗಳು ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ, ಇನ್ನೂ ಹೆಚ್ಚಿನ ಆ ಭಗವಂತನ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ ಕಲ್ಪಿಸಲಿ, ಲೋಕ ಕಲ್ಯಾಣವಾಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ.